ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ತ್ರಿಷಿಕರಾಜ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಹೋಗ್ತಾ ಇದ್ದೇವೆ ಕೋರಲ್ ಐಲ್ಯಾಂಡ್ಗೆ. ಇದು ಡೇ 2 ನಮ್ಮದು ಥೈಲ್ಯಾಂಡಲ್ಲಿ. ನಾವಿದ್ದ ಮೈಕ್ ಗಾರ್ಡನ್ ರಿಸಾರ್ಟ್ನಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇತ್ತು. ಮೆನ್ಯೂಲ್ಲಿ ತುಂಬಾ ಡಿಫ್ರೆಂಟ್ ಆದ ಐಟಮ್ಸ್ ಎಲ್ಲ ಇತ್ತು ಬ್ರೇಕ್ಫಾಸ್ಟ್ಗೆ. ಬಟ್ ಇಂಡಿಯನ್ಸ್ಗೆ ತಿನ್ನುವಂತಹ ಚಪಾತಿ, ಪೂರಿ, ಇಡ್ಲಿ, ಸಾಂಬಾರ್ ಇದೆಲ್ಲ ಐಟಮ್ಸ್ ಮೆನ್ಯೂಲ್ಲಿ ಇರಲಿಲ್ಲ. ಅವರದೇ ಆದ ಸ್ಪೆಗೆಟಿ ಮತ್ತು ವೆಜ್ ಸೂಪ್, ವೆಜ್ ಬೌಲ್ ಅದೆಲ್ಲ ತುಂಬಾ ಇತ್ತು. ಜಾಸ್ಮಿನ್ ರೈಸ್ ಅಂದರೆ ಸ್ಟಿಕ್ಕಿ ರೈಸ್ ಇದೆಲ್ಲ ಐಟಮ್ಸ್ ಇತ್ತು. ಮತ್ತು ಅದರ ಪಕ್ಕದಲ್ಲಿ ಒಂದು ಲೈವ್ ಕೌಂಟರ್ ಕೂಡ ಇತ್ತು ಎಗ್ಗಿದು. ಸೊ ನಮ್ಗೆ ಏನಾದರೂ ಎಗ್ಗಿದು ಡಿಶ್ ಬೇಕಿದ್ದರೆ ಅವ್ರ ಹತ್ರ ಹೇಳಿದರೆ ಅವರು ಕ್ವಿಕ್ಕಾಗಿ ಮಾಡಿಕೊಡ್ತಾಯಿದ್ರು. ಹಾಫ್ ಫ್ರೈ ಮತ್ತು ಬಾಯ್ಲ್ ಎಗ್ಗನ್ನು ಫ್ರೈ ಮಾಡಿ ಕೊಡ್ತಾಯಿದ್ರು. ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಹಾಕಿ ಎಗ್ ಆಮ್ಲೆಟ್ ಮಾಡಿ ಕೊಡ್ತಾಯಿದ್ರು. ಸೊ ಇದೆಲ್ಲ ನಾವು ತಿನ್ಬೋದು. ಸಾಸೇಜ್ ತಿನ್ಬೋದು. ಮತ್ತು ನಮಗೆ ಮಕ್ಕಳಿಗೆ ಬೇಕಾದರೆ ಕಾರ್ನ್ಫ್ಲೇಕ್ಸ್ ಮತ್ತು ಚೋಕೋಸ್ ಇತ್ತು. ಕಾಫಿ, ಟೀ, ಜ್ಯೂಸ್ ಕೂಡ ಇಟ್ಟಿದ್ರು. ನಾವು ಜಾಸ್ತಿ ತಿಂದದ್ದು ಫ್ರೂಟ್ಸ್ ಮತ್ತು ಕ್ರೋಝೋನ್ಸ್ ಮತ್ತು ಬ್ರೆಡ್ ಮತ್ತು ಬಟರ್. ಬೆಳಿಗ್ಗೆ ತಿನ್ನಲಿಕ್ಕೆ ಕೂಡ ಅಷ್ಟೊಂದು ಆಗೋದಿಲ್ಲ. ಸೊ ನಮ್ಮ ಪೇಟ್ ಪೂಜೆ ಉಂಟಲ್ಲ, ಹೊಟ್ಟೆ ಪೂಜೆ, ನಾವು ಜಸ್ಟ್ ಬ್ರೆಡ್ ಆ್ಯಂಡ್ ಬಟರ್ ತಿಂದೇ ಹೊಟ್ಟೆಯನ್ನು ಫುಲ್ ಮಾಡಿದ್ದು. ನಮ್ಮ ಪಾಪು ಕೀಕಿ ಅಂತೂ ಅಷ್ಟೊಂದು ಬೇಗ ಎದ್ದವರೇ ಅಲ್ಲ. ಆದರೂ ಕೂಡ ಅವರನ್ನು ಎಬ್ಬಿಸಿ ಅವರನ್ನು ಕರ್ಕೊಂಡು ಬಂದದ್ದು ಬ್ರೇಕ್ಫಾಸ್ಟ್ಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ವಿ. ಅಷ್ಟೊಂದು ಇಂಡಿಯನ್ ಫುಡ್ ಇಲ್ಲ. ನಾನು ಮತ್ತೆ ಕೀಕಿ ಬ್ರೆಡ್ ತಿಂತೇವೆ ಇವಾಗ, ಕ್ರೋಸಾನ್ ಮತ್ತೆ ಬ್ರೆಡ್. ಅದಮ್ಮ ಎಷ್ಟು ಬಂದು ಕೀಕಿ ಹಾಯ್ತಲ್ಲ. ನಮ್ಮ ಕೀಕಿ ಇವತ್ತು ರೆಡಿ ಆಗಿದ್ದಾರೆ ಕೋರಲ್ ಐಲ್ಯಾಂಡ್ಗೆ ಹೋಗ್ಲಿಕ್ಕೆ. ಕೋರಲ್ ಐಲ್ಯಾಂಡ್ ನಮ್ದು ಇವತ್ತು ನಮ್ದು ಪಟ್ಟಾಯದಲ್ಲಿ ಸೆಕೆಂಡ್ ಡೇ. ಸೊ ನಮ್ದು ಫಸ್ಟ್ ಪ್ಲೇಸ್ ಇವತ್ತು ಕೋರಲ್ ಐಲ್ಯಾಂಡ್. ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್, ಫಸ್ಟ್ ಅಂಡ್ ಲಾಸ್ಟ್ ಪ್ಲೇಸ್. ಇವತ್ತು ನಾವು ಖಾಲಿ ಕೋರಲ್ ಐಲ್ಯಾಂಡ್ ಮಾತ್ರ ನಾವು ತಿರುಗ್ತಾ ಇದ್ದೇವೆ. ಸೊ ನಿಮ್ಗೆ ಇವತ್ತು ನಾನು ಕೋರಲ್ ಐಲ್ಯಾಂಡ್ ತೋರಿಸ್ತೀನಿ. ಅಲ್ಲಿ ತುಂಬಾನೇ ಆಕ್ಟಿವಿಟೀಸ್ ಎಲ್ಲ ಉಂಟು. ನಮ್ಗೆ ಬೇಕಾದ್ರೆ ನಾವು ಚೂಸ್ ಮಾಡ್ಬೋದು. ಬಟ್ ನಮ್ಗೆ ಪಾಪುನ ಹಿಡ್ಕೊಂಡು ಆಕ್ಟಿವಿಟೀಸ್ ಎಲ್ಲ ಮಾಡ್ಲಿಕ್ಕಾಗುತ್ತಾ ಗೊತ್ತಿಲ್ಲ. ಬಟ್ ನೋಡುವ ಏನಾಗುತ್ತೆ ಅಂತ. ಇವಾಗ ಸ್ವಲ್ಪ ಕೂಲ್ ಅಲ್ಲಿ ಇದ್ದಾಳೆ, ತೊಂದರೆ ಇಲ್ಲ. ನನ್ನ ಹಸ್ಬೆಂಡ್ ಕೂಡ ಪಿಂಕ್, ನಾನು ಕೂಡ ಪಿಂಕ್. ಡ್ರೆಸ್ ಕೋಡ್ ಹೇಳಿದ್ರು ಬೀಚ್ ವೇರ್ ಅಂತ. ನೋಡಿ ಜಂಪ್ ಸೂಟ್ ಹಾಕಿದ್ದಾರೆ. ಗುಡ್ ಮಾರ್ನಿಂಗ್ ಪಲ್ಲೆ, ಮಕ್ಕಳೇ. ವೆರಿ ಗುಡ್. ಇವಾಗ ನನ್ ಕಿಕ್ಕಿದು ಮೂಡ್ ಉಂಟಲ್ಲ ಸ್ವಲ್ಪ ಚೆನ್ನಾಗುಂಟು. ನೋಡುವ ಹೋಗ್ತಾ ಹೇಗಾಗುತ್ತೆ ಅಂತ ಅವಳ ಮೂಡ. ಹಾಯ್ ಕಿಕ್ಕಿ ನೋಡಿ. ಹಾಯ್ ಕಿಕ್ಕಿ. ಹಾಯ್ ಬಲ್ಲೆ. ಪಾಳಿ ಗ್ಲಾಸ್ ಪಡ್ ತುಚ್ಪಲೆ ಇಂಚಿ ತುಜಣ ನಾನು ಯಾವಾಗ ಸನ್ ಗ್ಲಾಸ್ ಹಾಕ್ತೀನಿ, ಅವಳಿಗೆ ಕೂಡ ಗ್ಲಾಸ್ ಹಾಕ್ಬೇಕು. ಆದ್ರೆ ಕ್ಯಾಮರಾ ನೋಡಿದ ತಕ್ಷಣ ಉಂಟಲ್ಲ, ಗ್ಲಾಸ್ ಅಂತ ತೆಗೆದು ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ಕಾನ್ಶಿಯಸ್ ನೋಡಿ. ನಮ್ಮ ರೆಸಾರ್ಟಿಂದ ಪಟ್ಟಾಯ ಬೀಚ್ಗೆ ಹೋಗಲಿಕ್ಕೆ ಒಂದು 5 minutes ಡ್ರೈವ್ ಇತ್ತು. ಪಟ್ಟಾಯ ಬೀಚ್ ನಾವು ರೀಚ್ ಆದ ನಂತರ ಅಲ್ಲಿಂದ ನಮಗೆ ಕೋರಲ್ ಐಲ್ಯಾಂಡ್ಗೆ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಒಂದು 20 to 25 minutesಗೆ ನಾವು ಕೋರಲ್ ಐಲ್ಯಾಂಡನ್ನು ನಾವು ರೀಚ್ ಆಗ್ತೇವೆ. ನಾವು ಟೂರ್ ಪ್ಯಾಕೇಜಲ್ಲಿ ಹೋದ ಕಾರಣ ನಮಗೆ ಒಬ್ಬರೊಬ್ರು ಗೈಡ್ ಕೊಡ್ತಾರೆ. ಸೊ ನಮ್ಮ ಟೀಮಲ್ಲಿ ಬಂದವರಿಗೆ ಎಲ್ಲರಿಗೂ ಗ್ರೀನ್ ಕಲರ್ ಇದು ಹ್ಯಾಂಡ್ ಟೈ ಕೊಡ್ತಾ ಇದ್ರು. At the white table, at the hot tower. ಪ್ರತಿಯೊಂದು ಸ್ಟೆಪ್ಪಲ್ಲಿ ಕೂಡ ಅವರು ಅಸಿಸ್ಟ್ ಮಾಡ್ತಾ ಇದ್ರು. ನೆಕ್ಸ್ಟ್ ಏನಂದರೆ ನಮ್ಮದು ಪಾಸ್ಪೋರ್ಟ್ ಡೀಟೇಲ್ಸ್ ಅಂದರೆ ನಮ್ಮದು ಪಾಸ್ಪೋರ್ಟ್ ನಂಬರ್, ನೇಮ್ ಅದೆಲ್ಲ ನಾವು ರಿಜಿಸ್ಟರ್ ಮಾಡಬೇಕಿತ್ತು. ಅಲ್ಲಿ ಹ್ಯಾಟ್ ಎಲ್ಲ ಮಾಡ್ತಾ ಇದ್ರು. ನಾನು ಕೂಡ ಒಂದು ಹ್ಯಾಟ್ ತೆಕ್ಕೊಂಡೆ. ನನಗೆ ಅವ್ರು ಟೋಪಿ ಹಾಕಿದ್ರೆ ಇಲ್ವ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು 100 Thai baht ಉಂಟಲ್ಲ ಪೇ ಮಾಡಿದೆ ಅದಕ್ಕೆ. ನಾವೆಲ್ಲರೂ ಇಲ್ಲಿಗೆ ರೀಚ್ ಆಗುವಾಗ 9 o'clock in the morning ಆಗಿತ್ತು. ನನ್ನ ಪಾಪಿಗಂತೂ ಗಟ್ಟಿಯಾಗಿ ನಿದ್ರೆ. ನಮಗೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ರು. ನಮಗೆ ಎಂಡಲ್ಲಿ ನಾವು ಫೋಟೋಸನ್ನು ಕಲೆಕ್ಟ್ ಮಾಡ್ಬೋದು ನಮಗೆ ಒಂದು ವೇಳೆ ಇಷ್ಟ ಆದರೆ.
ಕೆಲವರೆಲ್ಲ ನಮ್ಮದು ಕನ್ನಡಿಗರು ಕೂಡ ಅಲ್ಲಿ ನಮಗೆ ಸಿಕ್ಕಿದ್ರು, ಮತ್ತು ಗೋವಾದವರು ಕೂಡ ನಮಗೆ ಅಲ್ಲಿ ಸಿಕ್ಕಿದ್ರು. ಒಳ್ಳೇದು ಮಾಡಿ ಮಾತಾಡ್ತಾಯಿದ್ರು. ನಮಗೆ ಹಾಗೇನಲ್ವಾ, ಪರವೂರಿಗೆ ಹೋದ ತಕ್ಷಣ ನಮ್ಮ ಭಾಷೆಯಲ್ಲಿ ಮಾತಾಡುವವರೆಲ್ಲ ನಮ್ಮವರು ಅಂತ. ಫಸ್ಟಿಗೆ ಈ ಗೈಡ್ ಬಂದು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ಇವಾಗ ನಮ್ಮನ್ನು ಸ್ಪೀಡ್ ಬೋಟ್ ಹತ್ತಿರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋದ ದಿವಸ ಅಂತೂ ಜನರು ತುಂಬ ಜನ ಇದ್ದರು. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ನೀವೇ ನೋಡಬಹುದು. ಆದರೆ ವ್ಯೂ ಅಂತೂ ತುಂಬಾ ಸಖತ್ತಾಗಿತ್ತು. ಆ ಪಟ್ಟಾಯ ಸಿಟಿದು ಅವಾಗ ಒಂದು ನೀವು ಲೋಗೋ ನೋಡಿದ್ರಲ್ವ, ಅದನ್ನು ನೋಡ್ಲಿಕ್ಕೆ ತುಂಬ ಮಂದಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ತಾರೆ. ನಮ್ಮದು ಕೂಡ ಒಂದು ಫೋಟೋ ಕ್ಲಿಕ್ ಮಾಡಿದ್ರು ಅಲ್ಲಿ ನಿಂತ್ಕೊಂಡು, ಚೆನ್ನಾಗಿ ಬಂದಿತ್ತು. ಸೊ ನಾವು ಎಂಡಿಗೆ ಉಂಟಲ್ಲ ಆ ಫೋಟೋಸ್ನ ನಾವು ತಗೊಂಡು ಬಂದ್ವಿ. ಇಲ್ಲಿಂದ ನಮಗೆ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ 3 ಪ್ಲೇಸಲ್ಲಿ ಅವರು ಸ್ಟಾಪ್ ಮಾಡಿದ್ರು. Everything in the board. We have a shade board on top. Okay? Jacket Nicolo and Samale Lord. ಅಪ್ರಾಕ್ಸಿಮೇಟ್ಲಿ ಒಂದು 7 to 8 minutes ರೈಡ್ ಆದ್ಮೇಲೆ ಉಂಟಲ್ಲ, ನಮ್ದು ಫಸ್ಟ್ ಸ್ಟಾಪ್ ಬಂತು. ಇಲ್ಲಿ ಒಂದು ದೊಡ್ಡ ಸ್ಪೇಸ್ ಇತ್ತು. ಇಲ್ಲಿ ನಮಗೆ ಯಾವ್ದೆಲ್ಲ ಆಕ್ಟಿವಿಟೀಸ್ ಉಂಟಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಒಬ್ರು ಗೈಡ್. ನಾವು ಹೋದ ಗ್ರೂಪ್ ಅಲ್ಲಿ ಇಂಡಿಯನ್ಸ್ ಇದ್ದ ಕಾರಣ ನಮಗೆ ಹಿಂದಿ ಗೈಡ್ ಇದ್ರು. ಅವರು ಹಿಂದಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. गुड मॉर्निंग, नमस्कार। आप लोगों में से कितने लोग यहाँ पे पहली बार फर्स्ट टाइम? ओके, आज आपका टूर है कोरल आइलैंड का। टोटल 3 स्टॉप और ड्यूटी तय करने के लिए ये अभी आपका टूर कटिया बीच से स्टार्ट किया है। ये है फर्स्ट स्टॉप पैरासेलिंग। यहाँ पे आप सभी लोग पैरासेलिंग करेंगे। इसके बाद जाएंगे सेकेंड स्टॉप अंडर सी वॉक नियर बाई आइलैंड। यहाँ से 15 किलोमीटर आगे दूसरा स्टॉप पानी वाली क्रूज। उसके बाद जाएंगे फाइनल स्टॉप कोरल आइलैंड के बीच पे ये दो राइड जैस की बनाना बोट। कुछ
समय बिताएंगे, उसके बाद डायरेक्ट आपको पते लाएंगे, इंडियन रेस्टोरेंट में लंच कराएंगे, तब आपको होटल पे ड्रॉप करेंगे। ये इनका पूरा प्रोग्राम। पैरासेलिंग में यही से पिकअप करेंगे, एक लॉन्ग राउंड लगा के यही लैंड करेंगे सेम प्लेस और कहीं नहीं जाना। लेकिन जब वो आपको लाइफ जैकेट पहना के रेडी करेगी तो 2 से 3 कदम आपको रन करना है। रन करेंगे आराम से पिकअप करेंगे। जब आप ऊपर हवा में होंगे किसी भी चीज को पकड़ने की कोई जरूरत नहीं। पकड़ना चाहते हैं लाइफ जैकेट पकड़ सकते हैं या फिर बेस्ट है दोनों हाथ खुले छोड़ो। लाइफ जैकेट से 100% से कुछ भी पकड़ने की जरूरत नहीं। सिर्फ एक चीज का ध्यान रखना, जब वो आपको लाइफ जैकेट पहनाएगी आपके हाथों में मार्किंग करेगी, आपसे 2 ऑप्शन पूछेगी। ऑप्शन आपका होगा डिपिंग वाटर, नो डिपिंग वाटर। आप करेंगे नो डिपिंग वाटर, पिकअप करेंगे, फ्लाई करेंगे, लैंड करेंगे, बिल्कुल वाटर बॉडी से टच नहीं होगा। लेकिन ನನ್ನ ಹಸ್ಬೆಂಡ್ ಕಾಂಬೋದಲ್ಲಿ 3 ರೈಡ್ ತಗೊಂಡ್ರು. ಒಂದು ಅಂಡರ್ ಸಿ ವಾಟರ್, ಆಮೇಲೆ ಬನಾನಾ ಬೋಟ್, ಇನ್ನೊಂದು ಜೆಟ್ ಸ್ಕೀ. ಟೋಟಲ್ ಆಗಿ 2000 ಬಾತ್ ಆಯಿತು. ನಾನು ನಿಮಗೆ ಪ್ರೈಸ್ 4 ರೈಡ್ಸ್ ಉಂಟು. ಪ್ಯಾರಾಸೈಲಿಂಗ್ ಎಲ್ಲ ತಗೊಂಡ್ರೆ ಟೋಟಲ್ ಆಗಿ 2400ಗೆ ನಿಮಗೆ 4 ರೈಡ್ಸ್ ಸಿಗುತ್ತೆ ಕಾಂಬೋದಲ್ಲಿ. ಸಿಂಗಲ್ ರೈಡ್ ಮಾಡೋದಾದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಬರೀ ಅಂಡರ್ ವಾಟರ್ಗೆ ಉಂಟಲ್ಲ 1600 ತನಕ ಆಗುತ್ತೆ. ನನ್ನ ಕೀಕಿಗೆ ಹಸಿವಾಗ್ತಾ ಉಂಟಂತೆ. ಹೋಗ್ಬರೇ ಜೂರ ಹೋಗ್ಬರಮ್ಮ, ದಾಡ ಬಿಡೆ ಮೆಲ್ಲ ಬಿಡೆ. ಅಲ್ಲಿ ನಮಗೆ ಒಂದು 20 ಮಿನಿಟ್ಸ್ ಸ್ಟಾಪ್ ಇತ್ತು. ಯಾರೆಲ್ಲ ಪ್ಯಾರಾಸೈಲಿಂಗ್ ಮಾಡ್ಲಿಕ್ಕೆ ಇತ್ತು ಅವರೆಲ್ಲ ಮಾಡಿ ಆಕ್ಟಿವಿಟಿ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಆಕ್ಟಿವಿಟಿ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಒಂದು 7 ಮಿನಿಟ್ಸ್ ರೈಡ್ ಆದ್ಮೇಲೆ ಪುನಃ ನಮ್ಗೆ ಇನ್ನೊಂದು ಸ್ಟಾಪ್ ಬರುತ್ತೆ. ಅಲ್ಲಿ ಏನಂದ್ರೆ ನಿಮ್ಗೆ ಅಂಡರ್ ವಾಟರ್ ಆಕ್ಟಿವಿಟಿ ಅಲ್ಲಿ ಇರುತ್ತೆ. ಯಾರೆಲ್ಲ ಅಂಡರ್ ಆಕ್ಟಿವಿಟಿ ಏನು ಬೈ ಮಾಡಿದ್ರು ನೋಡಿ ಅವರಿಗನ್ನು ಡಿಫ್ರೆಂಟ್ ಬೋಟ್ಗೆ ಶಿಫ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಇದ್ರು. ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ಹಾಗೂ ಹ್ಯಾಂಡ್ ಸೈನ್ಸ್ ಎಲ್ಲ ಕಲಿಸಿದ್ರು. ನಾನು ಮತ್ತೆ ಕೇಕಿ ಇನ್ನೊಂದು ಬೋಟಲ್ಲಿ ನಾವು ಕೂತಿದ್ವಿ. ಯಾರೆಲ್ಲ ರೈಡನ್ನು ಬೈ ಮಾಡಲಿಲ್ಲ ನೋಡಿ ಅವರೆಲ್ಲ ಇನ್ನೊಂದು ಬೋಟಲ್ಲಿ. ನನಗೆ ಅಂತೂ ಅಂಡರ್ ವಾಟರ್ ಅಂದರೆ ತುಂಬಾ ಹೆದರಿಕೆ. ವಾಟರ್ ಅಂದ್ರೆ ಹೆದರಿಕೆ, ಇನ್ನು ಅಂಡರ್ ವಾಟರ್ ಅದಂತೂ ಬಿಡಿ, ಹೇಳೋದೇ ಬೇಡ, ತುಂಬಾ ಹೆದರಿಕೆ. वाटर लेवल आपके यहाँ तक आ जाएगा। जब वाटर लेवल आपके यहाँ तक आ जाएगा वहाँ पे बंदा आपके सर पर हेलमेट रखेगा। जैसे ही आपके सर पर हेलमेट रखा जाएगा तुरंत आपको दोनों हाथ में निकल देना। इसके बाद कुछ भी पकड़ना नहीं है। गार्ड आपको पकड़ कर धीरे धीरे नीचे की तरफ लेकर जाएगा। नीचे जाके वक्त हो सकता है आपके कान में हवा का दबाव बने। जैसे फ्लाइट में प्रेशर बनता है कान बंद हो जाता है। यदि आपका कान बंद हो गया कैसे क्लियर करना है मैं बता रहा हूँ। आप पेट से प्रैक्टिस कर लो। सभी लोग अपना राइट हैंड निकालें, इसको बॉडी से टच करें। ऐसे पेट को टच करते हुए हाथ को धीरे धीरे नीचे से हेलमेट के अंदर ले जाए। नाक और मुंह बंद करके मुंह में कस का हवा भर के रोकना है। जितना समय तक पानी में सांस आप रोक सकते हैं। लाइक दिस बैलून सभी लोग करें एक बार। ಇದು ನಮ್ಮ ಫೈನಲ್ ಸ್ಟಾಪ್. ಎಲ್ಲರೂ ಸ್ಪೀಡ್ ಬೋಟ್ ಇಂದ ಇಳಿತಾ ಇದ್ದಾರೆ. ನನ್ನ ಪಾಪಗಂತೂ ಇಲ್ಲಿಗೆ ಬಂದ ಮೇಲೆ ತುಂಬಾನೇ ಖುಷಿ ಆಯ್ತು. ಏನೋ ಒಂದು ಚಿನ್ನದ ಗಣಿಯೇ ಸಿಕ್ಕಂತಾಯ್ತು. ಇಲ್ಲಿ ತನಕ ಬೋಟಲ್ಲಿ ಕೂತು ಉಂಟಲ್ಲ ಸಾಕಾಗಿತ್ತು. ಅವಳಿಗೆ ಏನ್ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅವಳ ಏಜಿನವರು ಕೂಡ ಯಾರು ಇರ್ಲಿಲ್ಲ ಆಟ ಆಡ್ಲಿಕ್ಕೆ. ಆಟ ಆಡೋದಾದ್ರೂ ಹೇಗೆ, ದಡಕ್ಕೆ ಬಂದ್ಮೇಲೆ ಅಂತೂ ತುಂಬಾನೇ ಖುಷಿ. ಆ ಕಡೆ ಈ ಕಡೆ ಓಟ ಆಡ್ಕೊಂಡು ಉಂಟಲ್ಲ ಸಖತ್ ಎಂಜಾಯ್ ಮಾಡಿದ್ದು. ಇಲ್ಲಿ 2 ರೈಡ್ ಇತ್ತು. ಪೆಂಡಿಂಗ್ 2 ರೈಡನ್ನು ಇಲ್ಲಿ ಮಾಡ್ತಾರೆ. ಅಂದ್ರೆ ಜೆಟ್ ಸ್ಕೀ ಆಮೇಲೆ ಬನಾನಾ ಬೋಟ್ ರೈಡ್. ಇಲ್ಲಿ ನಮಗೆ 1 hour ಸ್ಟಾಪ್ ಇತ್ತು. ಪೆಂಡಿಂಗ್ 2 ಆಕ್ಟಿವಿಟೀಸ್ ಬನಾನಾ ಬೋಟ್ ರೈಡ್ ಮತ್ತು ಜೆಟ್ ಸ್ಕೀ. ಇಲ್ಲೇ ನನ್ನ ಹಸ್ಬೆಂಡ್ಗೆ ಜೆಟ್ ಸ್ಕೀ ಮತ್ತು ಬನಾನಾ ಬೋಟ್ ರೈಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಯಾಕಂದರೆ ಡಿಸ್ಟೆನ್ಸ್ ಉಂಟಲ್ಲ, ಒಂದು ಮಿನಿಮಮ್ ಒಂದು 5 ಮಿನಿಟ್ಸ್ ಮಾತ್ರ ರೈಡ್ ಕೊಡ್ತಾ ಇದ್ರು. ಅದಾದ ತಕ್ಷಣ ಡಿಸ್ಟೆನ್ಸ್ ಕೂಡ ಅಷ್ಟೊಂದು ಕರ್ಕೊಂಡು ಹೋಗ್ತಾ ಇರಲಿಲ್ಲಂತೆ. ಸ್ವಲ್ಪ ದೂರ ಕರ್ಕೊಂಡು ಹೋಗಿ ತಿರುಗಿ ಕರ್ಕೊಂಡು ಬರ್ತಾ ಇದ್ರಂತೆ. ಯಾಕಂದರೆ ಜನರು ಕೂಡ ಉಂಟಲ್ಲ ತುಂಬಾ ಅಲ್ಲಿ ಇದ್ರು. ಲೈನ್ ಕೂಡ ತುಂಬಾನೇ ಇತ್ತು ಬನಾನಾ ಬೋಟ್ ರೈಡ್ಗೆ ಮತ್ತು ಜೆಟ್ ಸ್ಕೀಗೆ.
ಕೀಕಿ ಮಾತ್ರ ಕಂಟಿನ್ಯೂಸ್ ಆಗಿ ನೀರಲ್ಲಿ ಆಟ ಆಡ್ತಾ ಇದ್ಲು. ಅವಳಿಗೆ ಸ್ಟಾಪ್ ಅಂತಾನೆ ಇರ್ಲಿಲ್ಲ. ತುಂಬಾ ಹೊತ್ತು ನೀರಲ್ಲಿ ಆಟ ಆಡ್ಲಿ ಅಂತ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ತುಂಬಾ ಹತ್ಲು. ಆದ್ರೂ ಏನ್ ಮಾಡೋದು, ತುಂಬಾ ಒದ್ದೆ ಆಗಿದ್ಲ. ಮತ್ತೆ ಜ್ವರ ಏನಾದ್ರು ಬಂದ್ರೆ ತುಂಬಾನೇ ಕಷ್ಟ ಅಲ್ಲ. ಅದಕ್ಕೋಸ್ಕರ ಬಿಸಿಲಿ ಕೂಡ ಸಖತ್ತಾಗಿತ್ತು. ತುಂಬಾನೇ ಚುಟ್ಟಿ ಬಿಸಿಲು ಅಂತ ಹೇಳ್ಬೋದು. ಅಲ್ಲಿ ನಾವು ಎಷ್ಟೇ ಸನ್ಸ್ಕ್ರೀನ್ ಹಾಕಿದ್ರು ಕೂಡ ಉಂಟಲ್ಲ, ನಾವು ತುಂಬಾ ಟ್ಯಾನ್ ಆಗ್ತೇವೆ ನಾವಲ್ಲಿ. ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿಯಲ್ಲಿ ಎಳನೀರನ್ನು ಸೇಲ್ ಮಾಡ್ತಿದ್ರು. ನಾವು ಅದನ್ನು ಬೈ ಮಾಡಿದ್ವಿ. ಒಂದು ಎಳನೀರಿಗೆ 80 ಥೈ ಬಾತ್ ಅನ್ನು ನಾವು ಕೊಟ್ವಿ. ಬಟ್ ಟೇಸ್ಟ್ ಉಂಟಲ್ಲ, ನಮ್ಗೆ ಊರಲ್ಲಿ ಎಳನೀರನ್ನು ನಾವು ಕುಡಿತೇವೆ ನೋಡಿ, ಆ ತರ ಟೇಸ್ಟ್ ಇಲ್ಲ. ಒಂಥರ ಡಿಫ್ರೆಂಟ್ ಆದ ಟೇಸ್ಟ್ ಇತ್ತು. ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಹೋಗುವಾಗ ನಮ್ ಸ್ಕಿನ್ ಉಂಟಲ್ಲ ಸ್ವಲ್ಪ ಬಿಳಿ ಬಣ್ಣ ಇತ್ತು. ಬಟ್ ಬರುವಾಗ ಅಂತೂ ನಾವೆಲ್ಲ ಟ್ಯಾನ್ ಆಗಿ ಕಪ್ಪಾಗಿದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಹೋಟೆಲ್ ಉಂಟು. ಅಲ್ಲಿ ಬಾತ್ರೂಮ್ಸ್ ಎಲ್ಲ ಉಂಟು. ಅಲ್ಲಿ ಹೋಗಿ ನೀವು ಡ್ರೆಸ್ ಚೇಂಜ್ ಮಾಡಬಹುದು. ನಾನು ಪಾಪು ಇದು ಡ್ರೆಸ್ಸನ್ನು ಚೇಂಜ್ ಮಾಡಿದೆ. ಫುಲ್ ಒದ್ದೆ ಆಗಿತ್ತಲ್ಲ ಅದಕ್ಕೆ. ಆಫ್ಟರ್ 25 ಮಿನಿಟ್ಸ್ ಆಫ್ ಬೋಟ್ ರೈಡ್ಗೆ ಆದಮೇಲೆ ನಾವು ಪಟ್ಟಾಯ ಬೀಚನ್ನು ನಾವು ರೀಚ್ ಆದ್ವಿ. ಅಲ್ಲಿಂದ ನಾವು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತೇವೆ. ಯಾಕೆಂದರೆ ನಮಗೆ ಲಂಚ್ ಕೂಡ ಇನ್ಕ್ಲೂಡ್ ಆಗಿತ್ತು ಪ್ಯಾಕೇಜಲ್ಲಿ. ಆಫ್ ಶೋರ್ಗೆ ಬಂದ ಮೇಲೆ ನಮಗೆ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ದೇವೆ ಅದರ ಫೋಟೋಸನ್ನು ಕ್ಲಿಕ್ ಮಾಡ್ತಾ ಇದ್ರು ಅಲ್ಲಿ. ಆ ಫೋಟೋಸನ್ನು ನಾವು ಆಫ್ ಶೋರಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು. ಫೋಟೋಸ್ಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂತ ನನಗೆ ಕರೆಕ್ಟ್ ಆಗಿ ನೆನಪಿಲ್ಲ. ಪ್ರತಿಯೊಂದು ಕಾಪೀಸ್ ಆಫ್ ಫೋಟೋಸ್ಗೆ 100 ಥೈ ಬಾತ್ ಇಂದ 200 ಥೈ ಬಾತ್ ಚಾರ್ಜ್ ಮಾಡಿದ್ರು. ಒಂದು ವ್ಯಾನ್ ಅಲ್ಲಿ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಟೆಲ್ಗೆ ಹೋಗ್ತಾ ಇದ್ರು. ಇಂಡಿಯನ್ ರೆಸ್ಟೋರೆಂಟ್, ಏಷ್ಯನ್ ಡಿಲೈಟ್ ಇಂಡಿಯನ್ ಬುಫೆ ರೆಸ್ಟೋರೆಂಟ್ ಅಂಡ್ ಬಾರ್. ಇಲ್ಲಿ ನಮಗೆ ಬುಫೆ ರೆಡಿ ಆಗಿತ್ತು. ಸೊ ಬುಫೆ ಎಲ್ಲ ಆದ್ಮೇಲೆ ನಮ್ಮನ್ನು ಹೋಟೆಲ್ಗೆ ಡ್ರಾಪ್ ಮಾಡ್ತಾರೆ ಇವರು. ಈ ರೆಸ್ಟೋರೆಂಟ್ ಅಲ್ಲಿ ನಮಗೆ ಇಂಡಿಯನ್ ಫುಡ್ ಅನ್ನು ಸರ್ವ್ ಮಾಡಿದ್ರು. ಬಟ್ ಏನಂದ್ರೆ ಆ ಟೇಸ್ಟ್ ನಮಗೆ ಸಿಗ್ಲಿಲ್ಲ. ಯಾಕಂದ್ರೆ ರೈಸ್ ಕೂಡ ಬಾಸ್ಮತಿ ರೈಸ್ ಅಲ್ಲಿ, ಇದು ಸ್ಟಿಕ್ಕಿ ರೈಸ್. ಚಿಕನ್ ಕರಿ ಕೂಡ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಆಮೇಲೆ ನಮಗೊಂದು QR ಕೋಡ್ ಕೊಟ್ಟರು. ಇದನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಅಂಡರ್ ವಾಟರ್ ಆಕ್ಟಿವಿಟಿಯಲ್ಲಿ ಏನೆಲ್ಲ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಕ್ಲಿಕ್ ಮಾಡಿದ್ರು ನೋಡಿ, ಅದನ್ನು ನಾವು ಡೌನ್ಲೋಡ್ ಮಾಡಬಹುದಿತ್ತು. ಊಟ ಎಲ್ಲ ಆಯಿತು. ಇವಾಗ ನಮಗೆ ನಮ್ಮ ರೆಸಾರ್ಟ್ಗೆ ಅವರು ಡ್ರಾಪ್ ಮಾಡ್ತಾರೆ. ಮಾರ್ನಿಂಗ್ 9 o'clock ಇಂದ 3:30 ತನಕ ಇವತ್ತಿನ ಡೇ ಅನ್ನು ನಾವು ಕೋರಲ್ ಐಲ್ಯಾಂಡ್ ಅಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ. ರೆಸಾರ್ಟ್ಗೆ ಬಂದ ತಕ್ಷಣ ನಮ್ಮ ರೆಸಾರ್ಟ್ ಅಲ್ಲಿ ಪೂಲ್ ಕೂಡ ಇತ್ತು. ಸೊ ಕೀಕಿಗೆ ಸ್ವಿಮ್ ಸೂಟ್ ಹಾಕಿ ನಾವು ಅವಳನ್ನು ಕರ್ಕೊಂಡು ಹೋದ್ವಿ. ನಿಮ್ಗೊಂದು ವೇಳೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್. ಪ್ಲೇ ಲಿಸ್ಟ್ ಥೈಲ್ಯಾಂಡ್ ಡೈರೀಸ್ ಅನ್ನು ನೋಡಲು ಮರಿಬೇಡಿ.